ರಾಜ್ಯ ಸರ್ಕಾರದ ವಿರುದ್ಧ, ಗ್ಯಾಸ್ ಬೆಲೆ ಏರಿಕೆ ಮಾಡಿರುವ ಕೇಂದ್ರ ಸರ್ಕಾರದ ವಿರುದ್ಧ, ಬೆಲೆ ಏರಿಕೆ ವಿರುದ್ಧ ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ, ರಾಜ್ಯ ಸರ್ಕಾರದ ವಿರುದ್ಧ. ಇವತ್ತು ಪ್ರತಿಭಟನೆಯ ಮುಖ್ಯ ಉದ್ದೇಶ ಅಂದ್ರೆ ಲೋಕಶಕ್ತಿ ಪಕ್ಷವನ್ನ ಮೌಲ್ಯಾಧಾರಿತ ರಾಜಕಾರಣಿ ಮಾಜಿ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆ ಸ್ಥಾಪಿಸಿದಂತ ಪಕ್ಷ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ನಿರಂತರವಾಗಿ ಬೆಲೆ ಏರಿಕೆಯಲ್ಲಿ ನಿರತರಾಗಿರುವುದನ್ನು ವಿರೋಧಿಸಿ ನಾವು ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಕೇಂದ್ರ ಸರ್ಕಾರ, ಮುಖ್ಯವಾಗಿ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಏನಿದೆ, ಕೇಂದ್ರದಲ್ಲಿ NDA ಸರ್ಕಾರ ಮತ್ತೆ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ, ಈ ಎರಡೂ ಪಕ್ಷಗಳು ಅಥವಾ ಎರಡೂ ಸರ್ಕಾರಗಳು ಇವತ್ತು ಜನವಿರೋಧಿ ನೀತಿಗಳಲ್ಲೇ ನಿರತರಾಗಿದ್ದಾರೆ. ರಾಜ್ಯ ಸರ್ಕಾರ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದು ಅಂತ ಹೇಳಿ ಆ ಯೋಜನೆಗಳನ್ನು ಸರಿದೂಗಿಸಕ್ಕಾಗದೆ ಇವತ್ತು ಹಾಲಿನ ದರ ಆಗ್ಬೋದು, ನೀರಿನ ದರ ಆಗ್ಬೋದು, ವಿದ್ಯುತ್ ದರ ಆಗಿರ್ಬೋದು, ಮೆಟ್ರೋ ದರ ಏರಿಸಿದ್ದಾರೆ, ಬಸ್ ದರ ಕೂಡ ಏರಿಸಿದ್ದಾರೆ. ಇಂಥ ಒಂದು ಕೆಟ್ಟ ಸನ್ನಿವೇಶಕ್ಕೆ ಜನಸಾಮಾನ್ಯರನ್ನು ದೂಡಿದ್ದು ರಾಜ್ಯ ಸರ್ಕಾರದ ಸಾಧನೆ. ಅದೇ ರೀತಿ ಅಗತ್ಯ ವಸ್ತುಗಳ ಬೆಲೆಯನ್ನ ಏರಿಸಿದ್ದು, ಸಿಲಿಂಡರ್ ಬೆಲೆ ಏರಿಸಿದ್ದು, ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಸಿದ್ದು ಕೇಂದ್ರ ಸರ್ಕಾರದ ಸಾಧನೆ. ಈ ಎರಡೂ ರಾಜ್ಯ ಸರ್ಕಾರಗಳು ಜನವಿರೋಧಿ ನೀತಿಗಳನ್ನು ಅನುಸರಿಸುತ್ತಾ ಜನಪೀಡಕರಾಗ್ಬಿಟ್ಟಿರೋದು ಈ ಪ್ರಜಾಪ್ರಭುತ್ವದಲ್ಲಿ ದೊಡ್ಡ ದುರಂತ ಅಂತಾನೆ ಹೇಳ್ಬೋದು. 70ರ ದಶಕದ 80ರ ದಶಕದ ಸರ್ಕಾರಗಳು ಏನಿದ್ವು ಜನಪರ ಆಡಳಿತವನ್ನು ನೀಡತಕ್ಕಂಥ ಸರ್ಕಾರಗಳಾಗಿದ್ವು. ಆದ್ರೆ ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಎರಡೂ ಕೂಡ ಜನವಿರೋಧಿ ನೀತಿಯನ್ನು ಅನುಸರಿಸ್ತಾ ಇದ್ದಾವೆ. ಇದು ಅತ್ಯಂತ ಕೆಟ್ಟ ಸ್ಥಿತಿ. ಹೇಳ್ಬೇಕಂದ್ರೆ ಜನಸಾಮಾನ್ಯರಿಗೆ ಬದುಕೋಕೆ ಅವಕಾಶನೇ ಇಲ್ಲ. ದುಡಿಯೋ ಕೈಗಳಿಗೆ ಕೆಲಸಗಳಿಲ್ಲ. ಕೂಲಿ ಕಾರ್ಮಿಕರ ಬದುಕಾಗಿರ್ಬೋದು, ರೈತರ ಬದುಕಾಗಿರ್ಬೋದು, ಸಾಕಷ್ಟು ಒಂದು ಸಮಸ್ಯೆಗಳಲ್ಲಿ ದೂಡಲಾಗಿದೆ. ನಾವು ಉದಾಹರಣೆಯಾಗಿ ರೈತರಿಗೆ ಹಲವಾರು ಸೌಲಭ್ಯಗಳು ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಚಾಮರಾಜನಗರ ಜಿಲ್ಲೆಯಲ್ಲಿ ರಾಜವಂಶದವರು ಸುಮಾರು 5,000 ಎಕರೆ ಜಮೀನನ್ನು ರೈತರು ಕೊಟ್ಟಿದ್ರೆ ವಾಪಸ್ ಪಡಿಬೇಕು ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಅಂದಿನ ಮಹಾರಾಜರು ಕೊಟ್ಟಂತ ಜಮೀನನ್ನು ವಾಪಸ್ ಪಡಿತಾ ಇರೋದು 5,000 ಎಕರೆ ಅಂದ್ರೆ ಕನಿಷ್ಠ ಪಕ್ಷ ಒಂದೊಂದು ಕುಟುಂಬದಲ್ಲಿ 2-3 ಜನ ಇಬ್ಬರನ್ನ ಒಂದು 15,000 ರಿಂದ 20,000 ಜನ ಬೀದಿಗೆ ಬೀಳ್ತಕ್ಕಂಥ ಪ್ರಕ್ರಿಯೆ ಆಗ್ತದೆ. ಇದೆಲ್ಲವನ್ನು ವಿರೋಧಿಸ್ತದೆ ಲೋಕಶಕ್ತಿ. ಮುಂದೊಂದು ದಿನ ನಾವು ಮೈಸೂರು ನಗರದಲ್ಲಿ ಅರಮನೆಗೂ ಕೂಡ ಮುತ್ತಿಗೆ ಹಾಕ್ತೀವಿ. ಜೊತೆಗೆ ಚಾಮರಾಜನಗರದಲ್ಲೂ ಕೂಡ ದೊಡ್ಡ ಹೋರಾಟವನ್ನು ಸಂಘಟಿಸ್ತೀವಿ. ರಾಜ್ಯ ಸರ್ಕಾರ ಈ ವಿಚಾರವಾಗಿ, ರೈತರ ವಿಚಾರವಾಗಿ ಒಂದು ಕಿಂಚಿತ್ತು ಮಾತಾಡ್ತಾ ಇಲ್ಲ. ಇದೆಲ್ಲವನ್ನು ಗಮನಿಸ್ತಾ ಇದ್ರೆ ರಾಜಪ್ರಭುತ್ವವನ್ನು ಬೆಂಬಲಿಸ್ತಿದೆಯಾ ಪ್ರಜಾಪ್ರಭುತ್ವದಲ್ಲಿ ಅನ್ನೋ ಒಂದು ಭಾವನೆ ನಮ್ಮಲ್ಲಿ ಉಂಟಾಗ್ತದೆ. ಅದಕ್ಕೆ ಅವಕಾಶ ಕೊಡೋದಿಲ್ಲ. ನಾವು ಎಷ್ಟೇ ಸಂಖ್ಯೆ ನಮ್ದು ಚಿಕ್ಕದಾಗಿದ್ರು ಕೂಡ ದೊಡ್ಡ ಮಟ್ಟದಲ್ಲಿ ಹೋರಾಟಗಳನ್ನ ಸಂಘಟಿಸ್ತೀವಿ ಮುಂದಿನ ದಿನಗಳಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀವಿ. ಅದೇ ಚುನಾವಣೆಗಳನ್ನೋದು ರಾಜಕೀಯ ಪಕ್ಷಗಳಿಗೆ ಹಬ್ಬ ಇದ್ದಾಗೆ ನಾವು ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆಗಳು ಜೊತೆಗೆ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಚುನಾವಣೆಗಳು, ಎಲ್ಲಾ ಚುನಾವಣೆಗಳು ನಮ್ಮ ಅಭ್ಯರ್ಥಿಗಳು ಸ್ಪರ್ಧಿಸ್ತಾರೆ. ನೇರ ಚುನಾವಣೆಯಲ್ಲಿ ನಾವು ಕೂಡ ಭಾಗವಹಿಸ್ತೇವೆ. ಕಡೆಯದಾಗಿ ರಾಜ್ಯ ಸರ್ಕಾರಕ್ಕೆ ಇದು ಎಚ್ಚರಿಕೆ ಗಂಟೆ. ಯಾಕಂದ್ರೆ ಸಮಾಜವಾದದ ಹಿನ್ನೆಲೆಯಿಂದ ಬಂದಿರತಕ್ಕಂಥವ್ರು ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಆದ್ರೆ ಸಮಾಜವಾದ ಏನಾಗ್ತದೆ, ಎಲ್ಲರ ಒಳಿತನ್ನು ಬಯಸ್ತದೆ. ಆದ್ರೆ ದುರಂತ ಅಂದ್ರೆ ಇವತ್ತು ಯಾವುದೋ ಒಂದು ಸಮಾಜವನ್ನು ಮೆಚ್ಚಿಸೋದಕ್ಕೆ ಇನ್ನೊಂದು ಸಮಾಜವನ್ನು ಮೆಚ್ಚಿಸೋದಕ್ಕೆ ಆಗ್ತಕ್ಕಂಥ ಕೆಲಸಗಳು ಇದೆಯಲ್ಲ, ಇದನ್ನು ಸಾರಸಗಟಾಗಿ ತಿರಸ್ಕರಿಸ್ತೀವಿ. ಎಲ್ಲರೂ ಸಮಾನರಾಗಿ ಕಾಣಬೇಕು ಮತ್ತೆ ಬೆಲೆ ಏರಿಕೆಯನ್ನು ಕೂಡಲೇ ನಿಯಂತ್ರಣಕ್ಕೆ ತರಬೇಕು ಅಂತ ಹೇಳ್ತಾ ಮತ್ತು ಜನಗಣತಿಯನ್ನು ಆಗಿದೆ. ಇದನ್ನು ಗಮನಿಸ್ತಾ ಇದ್ರೆ ಏನೋ ಅವೈಜ್ಞಾನಿಕವಾಗಿ ಒಂದು ತೀರ್ಮಾನ ಕೈಗೊಳ್ತಾ ಇದ್ದಾರೆ, ಅವಸರವಾಗಿ ತೀರ್ಮಾನ ಕೈಗೊಳ್ತಾರೆ ಅಂತ ನನ್ನ ಭಾವನೆ. ಎಲ್ಲೂ ಕೂಡ ಯಾರ ಮನೆಗೂ ಕೂಡ ಯಾವ ಕಾರ್ಯಕರ್ತರು ಬಂದು ಆ ಮನೆಯಲ್ಲಿ ಇರತಕ್ಕಂಥ ಸದಸ್ಯರ ಬಗ್ಗೆ ಯಾವುದೇ ಮಾಹಿತಿ ತಗೊಂಡಿಲ್ಲ. ನಾವಂತೂ ಕಂಡಿಲ್ಲ ಅದನ್ನ. ಅದ್ರ ಅಗತ್ಯ ಈಗಿರ್ಲಿಲ್ಲ. ಏನನ್ನೋ ಜನರ ಗಮನವನ್ನು ಬೇರೆಡೆ ಕೇಂದ್ರೀಕರಿಸಕ್ಕೋಸ್ಕರ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಒಂದೇ ನಾಣ್ಯದ ಎರಡು ಮುಖಗಳ ರೀತಿಯಲ್ಲಿ ವರ್ತಿಸ್ತಾ ಇದೆ. ಕೇಂದ್ರ ಸರ್ಕಾರ ಜನರ ಗಮನ ಬೇರೆ ಕಡೆ ಸೆಳೆಬೇಕಂದ್ರೆ ಬೇರೆ ಯಾವುದೋ ಒಂದು ವಿಚಾರವನ್ನು ತರ್ತದೆ. ಅದೇ ರೀತಿ ರಾಜ್ಯ ಸರ್ಕಾರ ಇವತ್ತು ತನ್ನ ವೈಫಲ್ಯಗಳನ್ನು ಮುಚ್ಚಿ ಹಾಕೊಳ್ಳೋದಕ್ಕೋಸ್ಕರ ಈ ಒಂದು ಜಾತಿ ಗಣತಿಯಂತ ಅಸ್ತ್ರವನ್ನು ಮುಂದೆ ತರ್ತಾ ಇದ್ದಾರೆ ಅಂತ ನನ್ನ ಭಾವನೆ. ಸುರಕ್ಷಿತವಾಗಿದ್ದಾರೆ, ಹಾಲಿನ ದರ ಹೆಚ್ಚಳ ಆಗಿದೆ. ಇದನ್ನ ರೈತರು ಹೇಳಬೇಕು, ರಾಜ್ಯ ಸರ್ಕಾರ ಅಲ್ಲ. ರಾಜ್ಯ ಸರ್ಕಾರ ತನ್ನ ಬೆಲೆ ಏರಿಕೆ ಕ್ರಮವನ್ನು ಮಾಡಿದೆ. ಕೇವಲ ರೈತರಿಗೆ ಸಬ್ಸಿಡಿ ಕೊಡ್ತೀವಿ, 2 ರೂಪಾಯಿ ಕೊಡ್ತೀವಿ, 3 ರೂಪಾಯಿ ಕೊಡ್ತೀವಿ ಅಂತ ಹೇಳಿ ಮಾಡ್ತಾ ಇದ್ದಾರಲ್ಲ. ಇದುವರೆಗೂ ಕೂಡ ರೈತರಿಗೆ ಹಾಲಿನ ಹಣವನ್ನು ಬಿಡುಗಡೆ ಮಾಡಿಲ್ಲ. ಇನ್ನು ಯಾವ ರೀತಿಯಲ್ಲಿ ರೈತರಿಗೆ ಇವರು ಬೆಂಗಾವಲಾಗಿ ನಿಂತ್ಕೊಳ್ತಾರೆ? ಇಡೀ ರಾಜ್ಯದಲ್ಲಿ ಹಲವೆಡೆ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಆತ್ಮಹತ್ಯೆ ಮಾಡ್ಕೊಂಡಾಗ ಯಾವುದೋ ಒಂದು ಅನುದಾನವನ್ನು ಅದು ಕೊಡ್ತೀವಿ ಇದು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ತಾ ಇದ್ರೆ ವಿನಃ ರಾಜ್ಯ ಸರ್ಕಾರ ಸಂಪೂರ್ಣ ವೈಫಲ್ಯ ಸಾಧಿಸಿದೆ. ಇನ್ನು ಕೇಂದ್ರ ಸರ್ಕಾರ ಕಿಸಾನ್ ಯೋಜನೆಯಲ್ಲಿ ಚುನಾವಣೆಗಳು ಹತ್ರ ಬಂದಾಗ 4,000 ರೈತರ ಅಕೌಂಟ್ಗೆ ಹಾಕ್ಬಿಟ್ಟು ಅವ್ರನ್ನ ಸಂತೃಪ್ತಿ ಕೊಡಿಸೋ ಕೆಲಸದಲ್ಲಿ ಅವ್ರು ನಿರತರಾಗಿದ್ದಾರೆ. ಎರಡಲ್ಲ 3 ಪಕ್ಷಗಳು JCB ಪಕ್ಷಗಳು ಅಂತ ಹೇಳಿದೆ. JCB ಯಾವ ರೀತಿ ನೆಲನ ಬಗೀತದೋ ಅದೇ ರೀತಿಯಲ್ಲಿ ಈ JCB ಪಕ್ಷಗಳು ಜನತಾದಳ,
ಎಸ್, ಕಾಂಗ್ರೆಸ್, ಬಿಜೆಪಿ ಈ ಮೂರು ಪಕ್ಷಗಳನ್ನು ಮೂಲೋತ್ಪಾಟನೆ ಆಗ್ಬೇಕಂತ ನಮ್ಮ ಉದ್ದೇಶ. ಚಂದ್ರಶೇಖರ್ ವಿ ಸ್ಥಾವರಮಠ ಅಂತ ಲೋಕಶಕ್ತಿ ಪಾರ್ಟಿ ರಾಜ್ಯಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ.